ನಮ್ಮ ಟಾರ್ಗೆಟ್ ಇರುವಂತದ್ದು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು. ದಿನಕ್ಕೊಂದು ಹಗರಣವನ್ನು ನಾವು ಆಚೆ ತೆಗಿತೀವಿ ಅಂತ ಹೇಳಿದ್ರು ಡಿಸಿಎಂ ಸಿಎಂ ಎಲ್ಲರೂ ಕೂಡ. 187 ಕೋಟಿ ರೂಪಾಯಿಯನ್ನ ಒಂದು ಚುನಾವಣೆಗೆ ಬಳಸಿಕೊಂಡಂತ ಉದಾಹರಣೆ ಕರ್ನಾಟಕದ ಇತಿಹಾಸದಲ್ಲಿ ಯಾವ್ದಾರು ಇದೆಯಾ? ನಿಮ್ಮೇಲೂ ಕೂಡ ಒಂದಷ್ಟು ಆರೋಪ ಆಚೆ ಈಚೆ ಮಾಡುವಂತ ಕೆಲಸಗಳು ನಡೀತಿದೆ. ಟಾರ್ಗೆಟ್ ಸುನಿಲ್ ಕುಮಾರ್. ಒಬ್ಬ ಮುಖ್ಯಮಂತ್ರಿ ಸದನದಲ್ಲಿ ಇಷ್ಟು ಸುಳ್ಳು ಹೇಳ್ಬೇಕಾದ್ರೆ ಇನ್ ಸಾರ್ವಜನಿಕವಾಗಿ ಕಾಂಗ್ರೆಸ್ನವ್ರು ಎಷ್ಟು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇದೆ? ಮತ್ ನನ್ನನ್ನು ಬೆಳೆಸಿದಂತವ್ರು ಕಾರ್ಯಕರ್ತರೇ ವಿನ ನನ್ನನ್ನು ಬೆಳೆಸಿದವರು ಕಾಂಗ್ರೆಸ್ನವರಲ್ಲ. ಬಹುತೇಕ ಎಸ್ಟಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅವ್ರು ಗೆದ್ದಿದ್ದಾರೆ. ಮಾತ್ರ ಯಾರು ಅಹಿಂದಾದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ್ರು ಇವತ್ತು ಅಹಿಂದಕ್ಕೆ ದ್ರೋಹವನ್ನು ಮಾಡಿದ್ದಾರೆ. ಜನಾಂದೋಲನ ಇವತ್ತು ಅವ್ರ ಪಾರ್ಟಿ ಒಳಗೆ ಆಗ್ತಾ ಇದೆ. ಪಾರ್ಟಿ ಒಳಗೊಂದು ಆಂದೋಲನ ನಡೀತಾ ಇದೆ. ಮೈಸೂರು ಚಲೋ ಕಾರ್ಯಕ್ರಮ 2ನೇ ದಿನ ಬಿಜೆಪಿ ಜೆಡಿಎಸ್ ನಾಯಕರು ಮೈಸೂರಿಗೆ ಪಾದಯಾತ್ರೆ ರೀತಿ ದಂಡೆತ್ತಿ ಹೋದಂಗೆ ಹೋಗ್ತಿದ್ದಾರೆ. ಬಿಕಾಸ್ ಆಫ್ ಬಳ್ಳಾರಿ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವತ್ತು. ಮತ್ತು ಮೈಸೂರು ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯನವರ ಅಧಿಕಾರದಿಂದ ಆ ಸರ್ಕಾರವನ್ನು ಇಳಿಸಬೇಕು ಅನ್ನೋ ಲೆಕ್ಕಾಚಾರ. ಬಿಕಾಸ್ ಆಫ್ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ. ಮೂಡ ಹಗರಣ, ವಾಲ್ಮೀಕಿ ಹಗರಣ, ನಿನ್ನೆ PSI ಸಾವಿಗೆ ಶಾಸಕರ ಲಂಚದ ಲೆಕ್ಕಾಚಾರ ಕಾರಣ, SC ST ಸಮುದಾಯದ ಮೀಸಲಿಟ್ಟಂಥ ಹಣವನ್ನು ಬೇರೆ ಇದಕ್ಕೆ ಬಳಸ್ಕೊಂಡಿದ್ದು, ಇವೆಲ್ಲವನ್ನೂ ಸೇರಿದಂಗೆ ಇನ್ನೊಂದಷ್ಟು ಪಟ್ಟಿ ಜಾಸ್ತಿ ಇದೆ. ಈಗ ಬಿಜೆಪಿ ಹಿರಿಯ ನಾಯಕರು ಮಾಜಿ ಸಚಿವರು ಸುನಿಲ್ ಕುಮಾರ್ ಅವರು ನನ್ನ ಜೊತೆ ಇದ್ದಾರೆ. ಹಾಗೆ ಕಲಬುರಗಿ ಗ್ರಾಮೀಣ ಶಾಸಕರು ಬಸವರಾಜ ಮತ್ತಿಮೂಡರು ಕೂಡ ನನ್ನ ಜೊತೆ ಇಲ್ಲೇ ಇದ್ದಾರೆ. ಸುನಿಲ್ ಕುಮಾರ್ ಶುರು ಮಾಡ್ತೀನಿ. ಏನು ಸಮಾಚಾರ? ಅಲ್ಲ ಎಲ್ಲ ಜೋಶಾಗಿ ಪಾದಯಾತ್ರೆ ಬಿಜೆಪಿ ಮಟ್ಟಿಗೆ ಆಗಿ ನೋಡಿದ್ರೆ ಒಂದು 2 ಡಿಕೇಡ್ಸಲ್ಲಿ ದೊಡ್ಡ ಮಟ್ಟದ ಇತ್ತೀಚೆಗೆ ನೋಡಿದಾಗ ದೊಡ್ಡ ಮಟ್ಟದ ಒಂದು ಹೋರಾಟ ಇದು JDS ಜೊತೆಗಿದೆ. ನಿಮ್ಮ ಉದ್ದೇಶ ಮತ್ತು ಬೇಡಿಕೆ ಇವೆಲ್ಲವೂ ಕೂಡ ಈಡೇರುತ್ತಾ ಈ ಪಾದಯಾತ್ರೆ ಮೂಲಕ? ಅಲ್ಲ, ಪಾದಯಾತ್ರೆಯ ಮೂಲ ರೂವಾರಿ ಸಿದ್ದರಾಮಯ್ಯ. ಯಾಕೆ ಅಂತ ಹೇಳಿದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದನದ ಒಳಗೆ ಅವರು ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ರೆ ನಾವು ಕೇಳುವಂತ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಯಾಗಿ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ರೆ ಈ ಪಾದಯಾತ್ರೆ ಮಾಡುವಂತ ಪ್ರಸಂಗವೇ ಉದ್ಭವ ಆಗ್ತಿರ್ಲಿಲ್ಲ. ಅವರು ಪ್ರಶ್ನೆಯನ್ನ ಕೇಳೋದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಹಿಂಜರಿದ್ರಿಂದ, ಉತ್ತರವನ್ನ ಕೊಡದಲ್ಲೇ ಪಲಾಯನವಾದ ಮಾಡಿದ್ರಿಂದ ನಾವು ಮೈಸೂರಿಗೆ ಹೋಗಿ ಅನಿವಾರ್ಯವಾಗಿ ಪ್ರಶ್ನೆಯನ್ನ ಕೇಳುವಂತ ಮತ್ತು ನೀವು ಹಗರಣದಲ್ಲಿ ಭಾಗಿಯಾಗಿದ್ದೀರಿ ಅಂತೇಳಿ ಸಾರ್ವಜನಿಕವಾಗಿ ಗಟ್ಟಿಯಾಗಿ ಹೇಳುವಂಥ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ. ಸದನದಲ್ಲಿ ಅವರು ಉತ್ತರ ಕೊಟ್ಟಿದ್ರೆ ಈ ಪಾದಯಾತ್ರೆ ಮಾಡ್ತಿರ್ಲಿಲ್ಲ. ಹಾಗಾಗಿ ಈ ಪಾದಯಾತ್ರೆ ಇರುವವರು ಸಿದ್ದರಾಮಯ್ಯನವರೇ. ಬಹಳ ಪ್ರಮುಖವಾದ ವಿಷಯ ಅಂತಂದರೆ ಬಿಜೆಪಿ ಕಳೆದ ಬಾರಿಯ ಸರ್ಕಾರವನ್ನು 40% ಸರ್ಕಾರ PSM ಅನ್ನೋ ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಬಗ್ಗೆ ಆರೋಪ ಮಾಡಿದ್ರು ಅವರು. ಆದರೆ ಯಾವುದು ಕೂಡ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ನೀವು ಹೇಳೋದು. ಯಾಕೆಂದರೆ ಅಲ್ಲೇ 1 ವರ್ಷ 2 ತಿಂಗಳಾಯಿತು. ಕಾಂಗ್ರೆಸ್ಸಿಗೆ ಆರೋಪವನ್ನು ನೋಡಿದ್ರೆ ನಾನು ಕೂಡ ಅನ್ಕೊಂಡೆ ಪರಪ್ಪನಗರದಿಂದ ರಿಪೋರ್ಟಿಂಗ್ ಮಾಡ್ಬೋದು, ಹೆಚ್ಚು ಕಮ್ಮಿ ಒಂದು 10-12 ಮಾಜಿ ಮಂತ್ರಿಗಳು ಜೈಲಿಗೆ ಹೋಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಅಂದರೆ ಅವರ ಆರೋಪದ ನೋಡಿದ್ರೆ ವರ್ಷದ ಮೇಲೆ 2 ತಿಂಗಳಾಯಿತು, ಆ ದಿಸೆಯಲ್ಲಿ ಏನೂ ಆಗಲಿಲ್ಲ. ಬಟ್ ಈಗಾಗಲೇ ಕಾಂಗ್ರೆಸ್ಸಿಂದ ನಾಗೇಂದ್ರ ಅವ್ರು ಜೈಲಿಗೆ ಹೋಗಿದ್ದಾರೆ, ಸಚಿವರಾಗಿದ್ದರು, ರಾಜೀನಾಮೆ ಪಡ್ಕೊಂಡ್ರು, ಜೈಲಿಗೆ ಹೋಗಿದ್ದಾರೆ. ಈಗ ನಿಮ್ಮ ಮೇಲೆ ನಿಮ್ಮದು ದಿನಕ್ಕೊಂದು ಹಗರಣವನ್ನು ನಾವು ಆಚೆ ತೆಗಿತೀವಿ ಅಂತ ಹೇಳಿದರು DCM CM ಎಲ್ಲರೂ ಕೂಡ. ಸೊ ಇದ್ರ ಬಗ್ಗೆ ತಾವೇನು ಕಾಮೆಂಟ್ ಮಾಡ್ತೀರಿ? 40% ಅಂತೇಳಿ ನಮ್ಮ ಮೇಲೆ ಆರೋಪವನ್ನು ಮಾಡಿದಾಗ ಮೊದಲ ದಿನವೇ ಅವತ್ತಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೇಳಿದರು, ನಿಮಗೆ ನಿರ್ದಿಷ್ಟವಾದಂಥ ದೂರಿದ್ರೆ ನೀವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡಿ, ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ನಾನು ಮುಖ್ಯಮಂತ್ರಿ ಇದ್ದೀನಿ ನನಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು. ಅವ್ರು ಯಾರೂ ಕೂಡ ಕಂಪ್ಲೇಂಟನ್ನು ಕೊಡಲಿಲ್ಲ. ಇವರು ಅದನ್ನೇ ಚುನಾವಣೆಯ ವಸ್ತುವನ್ನಾಗಿ ಮಾಡಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದ ನಂತರ ಇವತ್ತಿನ ತನಕ ಒಂದು ಆರೋಪವನ್ನು ಸಾಬೀತು ಮಾಡಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಅಂದರೆ 40% ಅನ್ನುವಂಥದ್ದು ಸತ್ಯ ವಿಷಯ ಅಲ್ಲ, ಅದು ಕೇವಲ ಚುನಾವಣೆಯ ವಸ್ತು ಅಷ್ಟೇ. ಆದರೆ ವಾಲ್ಮೀಕಿ ನಿಗಮದ ಹಗರಣದ 187 ಕೋಟಿ ರೂಪಾಯಿ ಹಗರಣ ಮತ್ತು ಮೂಡಾದ 14 ಸೈಟ್ನ ಹಗರಣ ಇದು ಸಾರ್ವಜನಿಕ ವಸ್ತು ಅಲ್ಲ, ಇದು ದಾಖಲೆಗಳಿದೆ ಇವತ್ತು ನಮ್ಮ ಹತ್ರ. ಎಷ್ಟು ಪರ್ಸೆಂಟ್ ಇದು? ಇದು 100%, 100ಕ್ಕೆ 150% ಬಹುಶಃ. ಯಾಕೆಂತಂದರೆ 187 ಕೋಟಿ ರೂಪಾಯಿಯನ್ನ ಒಂದು ಚುನಾವಣೆಗೆ ಬಳಸ್ಕೊಂಡಂಥ ಉದಾಹರಣೆ ಕರ್ನಾಟಕದ ಇತಿಹಾಸದಲ್ಲಿ ಯಾವ್ದಾರು ಇದೆಯಾ? ಲೋಕಸಭಾ ಚುನಾವಣೆಗೆ ಸರ್ಕಾರಿ ಹಣವನ್ನು ಬಳಸ್ಕೊಳ್ತಾರೆ ಅಂತಂದರೆ ನನಗೆ ಗೊತ್ತಿದ್ದಂತೆ ಇವತ್ತಿನ ತನಕ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಇತಿಹಾಸ ನಿರ್ಮಾಣ ಆಗಿರಲಿಲ್ಲ. ನಾನು ಭಾರಿ ಸಮಾಜವಾದಿ, ನನಗೆ ನೈತಿಕತೆ ಮುಂದೆ ನನಗೇನೂ ಇಲ್ಲ ಅಂತೇಳಿ ಭಾರಿ ಭಾಷಣ ಮಾಡ್ತಾ ಇದ್ದಂಥ ಮುಖ್ಯಮಂತ್ರಿಗಳು ತನ್ನ ಹೆಂಡತಿ ಹೆಸರಿನಲ್ಲಿ 14 ಸೈಟ್ ತಗೊಂಡಾಗ ಸಮಾಜವಾದ ನೆನಪಾಗಲಿಲ್ವಾ? ತನ್ನ ಕುಟುಂಬದ ಹೆಸರಿನಲ್ಲಿ 14 ಸೈಟ್ ತಗೊಂಡಾಗ ನೈತಿಕತೆಯ ಪ್ರಶ್ನೆಗಳು ಕಾಡಲಿಲ್ವಾ? ಇದೆಲ್ಲದನ್ನು ಕೂಡ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಳಿ. ವಿರೋಧ ಪಕ್ಷದವ್ರಿಗೆ ಹೇಳಲಿಕ್ಕೆ ಅವಕಾಶನೇ ಕೊಡಬಾರ್ದಿತ್ತು. ನೈತಿಕತೆ ಎಲ್ಲರೂ ಒಂದು ಕಡೆಗೆ ಜಾಗೃತ ಆಗಬೇಕಾಗಿತ್ತು. ನೈತಿಕತೆ ಜಾಗೃತ ಆಗದಲ್ಲೇ ಇದ್ದದ ಕಾರಣಕ್ಕೆ ಬಂಡತನದಿಂದ ಇವತ್ತು ಅಧಿಕಾರದಲ್ಲಿ ಅವ್ರು ಮುಂದುವರಿತಾ ಇದ್ದಾರೆ ಅಷ್ಟೇ. ಬಟ್ ಬಿಜೆಪಿ ಹೋರಾಟ ಶುರು ಮಾಡಿದಾಗ JDS ಇಬ್ಬರು ಒಂದಷ್ಟು ಗೊಂದಲಗಳಿಗೆ ಇದಾಗಿತ್ತು. ಸಾರಿ, ಓಕೆ, ಈಗ ಎಲ್ಲ ಸರಿ, ಸಹಜ. ಒಂದು ಯಾವುದೇ ಒಂದು ಹೋರಾಟ ತಗೊಳ್ಬೇಕಾದ್ರೆ ಅಭಿಪ್ರಾಯ ಭೇದಗಳು ಇದ್ದೇ ಇದೆ. ಆದರೆ ಅದೆಲ್ಲದನ್ನು ಕೂಡ ಸರಿ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ವಿ. ನಮ್ಮ ಗುರಿ ಇರುವಂಥದ್ದು ನಮ್ಮೊಳಗಿನ ಗೊಂದಲ ಅಲ್ಲ. ನಮ್ಮ ಟಾರ್ಗೆಟ್ ಇರುವಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು,
ನಾವು 3 ವಿಷಯವನ್ನು ಇಟ್ಟುಕೊಂಡು ಇನ್ನು ಮುಂದಿನ ಕೆಲವು ದಿನಗಳ ಕಾಲ ಹೋರಾಟವನ್ನು ಜಂಟಿಯಾಗಿ ಮಾಡ್ತೇವೆ. ಮೊದಲನೇದು ಇದೊಂದು ದಲಿತ ವಿರೋಧಿ ಸರ್ಕಾರ, ಎರಡನೇದು ಇದು ಹಗರಣಗಳ ಸರ್ಕಾರ, ಮೂರನೇದು ಶೂನ್ಯ ಅಭಿವೃದ್ಧಿಯ ಸರ್ಕಾರ. ಈ 3 ವಿಷಯವನ್ನು ಇಟ್ಟುಕೊಂಡು ಇನ್ನು ಮುಂದಿನ ಹಲವು ದಿನಗಳ ಕಾಲ ರಾಜ್ಯದ ಬೇರೆ ಬೇರೆ ದಿಕ್ಕುಗಳಲ್ಲಿ ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡೋದಿದೆ. ಬಟ್ ಒಂದು ವಿಷಯ ಗೊತ್ತಿರಲಿ, ನೀವು ಕಳೆದ ಬಾರಿ ಸಚಿವರಾಗಿದ್ದೀರಿ ಸರ್ಕಾರದಲ್ಲಿ. ಪವರ್ ಮಿನಿಸ್ಟರ್ ಅಂತ ಗುರುತಿಸ್ಕೊಳ್ಳೋಕ್ಕಿಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಗುರುತಿಸ್ಕೊಂಡ್ರಿ. ಪವರ್ ಸಿಕ್ಕಿದ್ರೆ ಸಾಕು, ಕೆಲವರು ಭಾಳ ಪವರ್ ಡಬಲ್ ಆಗಿರುತ್ತೆ, ತ್ರಿಬಲ್ ಆಗಿರುತ್ತೆ, 10 ಟೈಮ್ ಜಾಸ್ತಿ ಆಗಿರುತ್ತೆ ಪವರ್ ಮಿನಿಸ್ಟರ್ ಆದ ತಕ್ಷಣ. ಬಟ್ ನಿಮ್ಮ ಮೇಲೂ ಕೂಡ ಒಂದಷ್ಟು ಆರೋಪ ಆಚೆ ಈಚೆ ಮಾಡುವಂಥ ಕೆಲಸಗಳು ನಡೀತಿದೆ. ಟಾರ್ಗೆಟ್ ಸುನಿಲ್ ಕುಮಾರ್, ಟಾರ್ಗೆಟ್ ಕೋಟಾ ಶ್ರೀನಿವಾಸ್ ಪೂಜಾರಿ, ಈ ಲೆಕ್ಕ ಹಳೆ ಮಂತ್ರಿಗಳನ್ನ ಈ ಥರದ್ದು ಏನು ಕತೆ? ಸರ್ಕಾರದ ವಿರುದ್ಧ ಮಾತಾಡ್ತಾರೆ, ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು ನಿರಂತರವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಿದ್ದಾರೆ. ನಾನಾಗಲಿ ಶ್ರೀನಿವಾಸ್ ಪೂಜಾರಿ ಅವರಾಗಲಿ ಇವತ್ತು ನಾವು ಭಾಳ ತೆರೆದ ಪುಸ್ತಕ, ನಮ್ಮ ಮೇಲೆ ಯಾವ ಸಂಗತಿಯನ್ನು ಬೇಕಾದರೂ ಸರ್ಕಾರ ಹೇಳ್ಬೋದು, ನಾವು ಅದಕ್ಕೆ ಮುಕ್ತವಾಗಿ ಸ್ವಾಗತಿಸ್ತೇವೆ. ಆದರೆ ಗಾಳಿಯಲ್ಲಿ ಗುಂಡೊಡೆಯುವಂಥ ಕೆಲಸವನ್ನು ಮಾಡಬಾರ್ದು. ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಸದಾನದೊಳಗೆ ಅವ್ರು ಹೇಳಿದರು 11 ಕೋಟಿ ರೂಪಾಯಿ ಅಂತ, ಬಿಡುಗಡೆ ಆಗಿರೋದೇ 6 ಕೋಟಿ ರೂಪಾಯಿ, ಅದರಲ್ಲಿ ಮೂರ್ತಿ ಕೊಟ್ಟಿರೋದು 1 ಕೋಟಿ ರೂಪಾಯಿ. ಎಲ್ಲಿ ಹಗರಣ? ಒಬ್ಬ ಮುಖ್ಯಮಂತ್ರಿ ಸದನದಲ್ಲಿ ಇಷ್ಟು ಸುಳ್ಳು ಹೇಳಬೇಕಾದ್ರೆ ಇನ್ನು ಸಾರ್ವಜನಿಕವಾಗಿ ಕಾಂಗ್ರೆಸ್ನವ್ರು ಎಷ್ಟು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇದೆ? ಮತ್ತು ಇದನ್ನು ಯಾವ ತನಿಖೆ ಬೇಕಾದರೂ ಮಾಡಿ, ನಿಮಗೆ ಈಗ COD ಆಗಲ್ಲ, ನಿಮಗೆ ಆಗ್ತಿಲ್ಲ, SIT ಮಾಡೋಕ್ಕಾಗ್ತಿಲ್ಲ, CBI ಕೊಡಿ, ಇಲ್ಲ ಇಂಟರ್ಪೋಲ್ ಆದರೂ ಕೊಡಿ, ಯಾವ ತನಿಖೆ ಬೇಕಾದ್ರೂ ಕೊಡಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಆದರೆ ಪ್ರವಾಸೋದ್ಯಮವನ್ನು ತಡಿಬೇಡಿ ಅಂತ ನಾವು ಹೇಳ್ತಾ ಇರೋದು ಅಷ್ಟೇ. ಬಟ್ ನಾನಾಗಲೇ ಹೇಳಿದೆ, ಪವರ್ ಮಿನಿಸ್ಟರ್ ಒಂದು ಬಂದರೆ ಸಾಕು, ಒಂದು ಡಬಲ್ ಕೋಡ್ ಬರೋ ಟೈಮು ರಾಜ್ಯ ತುಂಬ ಜೋರಾಗಿ ಓಡಾಡ್ತಾರೆ. ನೀವು ಅದನ್ನು ಹಗರಣ ವಿಷಯ ಆರೋಪಗಳು ಬಂದಾಗ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗುವಂಥ ಇಲಾಖೆ ಸಚಿವನ ನೀವು ಹ್ಯಾಂಡ್ಲ್ ಮಾಡಿದ್ದೀರಿ. ಬಟ್ ಈ ಸನ್ನಿವೇಶದಲ್ಲಿ ಈಗ ಈ ಥರ ಸಣ್ಣ ಪುಟ್ಟದ ಏನು ಇಲ್ದರೆ ಕೆಣಕ್ತಿರೋದ್ರ ಬಗ್ಗೆ ತಾವೇನು ಹೇಳ್ತೀರಿ? ಏನಾರು ರಾಜಕಾರಣದ ಹಿತಾಸಕ್ತಿ ವರ್ಕೌಟ್ ಆಗುತ್ತೆ ನಿಮ್ಮ ಭಾಗದಲ್ಲಿ? ಇದೆಲ್ಲ ಭಾಳ ನಮ್ಮ ಕರಾವಳಿಯ ಜನ ಭಾಳ ಬುದ್ಧಿವಂತರು, ಯಾವುದನ್ನು ರಾಜಕೀಯವಾಗಿ ತಗೊಳ್ಬೇಕೋ ಅದನ್ನು ರಾಜಕೀಯವಾಗಿ ತಗೊಳ್ತಾರೆ. ಮತ್ತು ಈ ರೀತಿಯಾದಂಥ ಕ್ಷುಲ್ಲಕ ಸಂಗತಿಗಳ ಬಗ್ಗೆ ನಮ್ಮ ಊರಿನ ಜನ ತುಂಬ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಇದರ ಹಿಂದೆ ಇರುವಂಥ ಸ್ಪಷ್ಟತೆ ಭಾಳ ಜನರಿಗೆ ಕರೆಕ್ಟಾಗಿ ಗೊತ್ತಿದೆ. ಇದರಿಂದ ಯಾವ ಸ್ಪಷ್ಟತೆ ಇಟ್ಕೊಂಡು ಆರೋಪಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಮತ್ತು ಇದಕ್ಕೆಲ್ಲ ಬೆದರಿಕೆಗೆ ಈ ಸೊಪ್ಪು ಹಾಕುವಂಥ ಜಾಯಮಾನ ಸುನಿಲ್ ಕುಮಾರ್ದಲ್ಲ. ಇಂಥದನ್ನೆಲ್ಲ 100 ಡೋಂಟ್ ಕೇರ್ಗಳ ಜಾಸ್ತಿ ಜೋರಾಗಿ ಮಾತಾಡ್ತೀರಿ, ಅಬ್ರ ಮಾಡ್ತೀರಿ ಅಂತ ಅಡಗಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇದರಿಂದ ನನ್ನ ಧ್ವನಿ 2 ಪಟ್ಟು ಆಗುತ್ತೆ ವಿನ ಧ್ವನಿ ಅಂತೂ ಕ್ಷೀಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನನ್ನನ್ನು ಬೆಳೆಸಿದಂಥವ್ರು ಕಾರ್ಯಕರ್ತರೇ ವಿನ ನನ್ನನ್ನು ಬೆಳೆಸಿದವ್ರು ಕಾಂಗ್ರೆಸ್ನವರಲ್ಲ. ಹಾಗಾಗಿ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ನಿಶ್ಚಿತವಾಗಿ ಮುಂದುವರಿಯುತ್ತೆ, ಇನ್ನಷ್ಟು ಗಟ್ಟಿಯಾಗಿ ಅದನ್ನು ಮುಂದುವರಿಸ್ತೇವೆ. ಈ ರೀತಿಯಾದಂಥ ಬೆದರಿಕೆಗಳಿಗೆ ಜಗ್ಗುವಂಥ ಅಲ್ಲ. ನಾವು ಕೋಟಿ ಚೆನ್ನಯ್ಯರ ರಕ್ತದಲ್ಲಿ ಬಂದಂಥವ್ರು, ಕೋಟಿ ಚೆನ್ನಯ್ಯರ ವೀರಭೂಮಿಯಲ್ಲಿ ಬಂದಂಥವ್ರು, ಇಂಥದಕ್ಕೆಲ್ಲ ಸೊಪ್ಪೆ ಹಾಕೋದಿಲ್ಲ ನಾವು. ಏನು ಸಂದೇಶ ಕೊಡ್ತೀರಿ ನಿಮ್ಮ ಕಾರ್ಯಕರ್ತರಿಗೆ? 100ಕ್ಕೆ 100% ಕಾಂಗ್ರೆಸ್ಸನ್ನು ತೊಲಗಿಸ್ಲಿಕ್ಕೋಸ್ಕರ ಹೋರಾಟಕ್ಕೆ ಇನ್ನು ಪ್ರತಿನಿತ್ಯ ಇಳಿಬೇಕಾಗತ್ತೆ. ಅಧಿಕಾರದ ದುರುಪಯೋಗ ಪೊಲೀಸರ ಮುಖಾಂತರ, ಬೇರೆ ಬೇರೆ ತನಿಖೆಗಳ ಮುಖಾಂತರ ಖಂಡಿತ BJPಯ ಮೇಲೆ, ಕಾರ್ಯಕರ್ತರ ಮೇಲೆ, ಸಾರ್ವಜನಿಕರ ಮೇಲೆ ದುರುಪಯೋಗ ಖಂಡಿತ ಕಾಂಗ್ರೆಸ್ ಮಾಡುತ್ತೆ. ಇದೆಲ್ಲದನ್ನು ಕೂಡ ಮೆಟ್ಟಿ ನಿಲ್ಲೋಣ. ಜನಾಂದೋಲನಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿರಬೇಕು ಅಂತ ಕರೆಯನ್ನು ಕೊಡ್ತೇವೆ. ಸರ್, ನಿಮ್ಮದು ಮೈಸೂರು ಚಲೋ, ಅವ್ರದ್ದು ಕಾಂಗ್ರೆಸ್ ಜನಾಂದೋಲನ ಅಲ್ಲ. ಕಾಂಗ್ರೆಸ್ ಜನಾಂದೋಲನಕ್ಕೆ ಏನಾದರೊಂದು ವಿಶ್ವಾಸಾರ್ಹತೆ ಇದೆಯಾ? ನಾವು ಪಾದಯಾತ್ರೆ ಹೊಡ್ತೀವಿ ಅಂತ ಜನಾಂದೋಲನ, ಸರ್ಕಾರ ಬಂದು 12 ತಿಂಗಳಲ್ಲಿ ಏನು ಮಾಡಿದ್ರು? ಹಾಗಾರೆ ಜನಾಂದೋಲನ ಇವತ್ತು ಅವ್ರ ಪಾರ್ಟಿ ಒಳಗೆ ಆಗ್ತಾ ಇದೆ, ಪಾರ್ಟಿಯ ಒಳಗೊಂದು ಆಂದೋಲನ ನಡೀತಾ ಇದೆ. ಸಿದ್ದರಾಮಯ್ಯ ಹೇಳಿದ ನಂತರ DK ಆಗಬೇಕು, DK ಬದಲು ಪರಮೇಶ್ವರ್ ಆಗಬೇಕು, ಪರಮೇಶ್ವರ್ ಬದಲು ಖರ್ಗೆ ಆಗಬೇಕು ಅಂತೇಳಿ ಕಾಂಗ್ರೆಸ್ ಒಳಗೊಂದು ಆಂದೋಲನ ನಡೀತಾ ಇದೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅವ್ರು, ಬಿಟ್ಟರೆ ಇನ್ನು ಉಳಿದರ ಬಗ್ಗೆ ಏನಿಲ್ಲ. ಈ ಜನಾಂದೋಲನದ ಹಿಂದೆ ಇರುವಂಥದ್ದು ಏನು ಅಂತಂದರೆ, ಸಿದ್ದರಾಮಯ್ಯ ನಾವು ಮೈಸೂರಿಗೆ ತಲುಪೋಷ್ಟರೊಳಗೆ ಆಗಸ್ಟ್ 15ನೇ ತಾರೀಕು ಯಾರು ರಾಷ್ಟ್ರಧ್ವಜವನ್ನು ಹಾರಿಸೋದು? 100ಕ್ಕೆ 100% ಸಿದ್ದರಾಮಯ್ಯನವರು ಆಗಸ್ಟ್ 15ನೇ ತಾರೀಕು ರಾಷ್ಟ್ರಧ್ವಜವನ್ನು ಹಾರಿಸ್ಲಿಕ್ಕೆ ಆಗಲ್ಲ. ಯಾರು ಹಾರಿಸ್ಬೇಕು? ಅಷ್ಟು ರಾಜೀನಾಮೆ ಕೊಡಲೇಬೇಕಾಗುತ್ತೆ, ಅವ್ರಿಗೆ ಅನಿವಾರ್ಯತೆ ಇದೆ. ಆಗ ಯಾರು ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನೊಳಗೊಂದು ತುಮುಲದ ರೀತಿಯ ಒಂದು ಆಂದೋಲನ ನಡೀತಾ ಇದೆ. ನನಗೊಂದು ಪ್ರಶ್ನೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ? ನಾನು ಪ್ರಾಸಿಕ್ಯೂಷನ್ ಬಗ್ಗೆ ಮಾತಾಡ್ತಿಲ್ಲ. ಪ್ರಾಸಿಕ್ಯೂಷನ್ನು ಮತ್ತು ಕಾನೂನು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿರುವಂಥದ್ದು ರಾಜ್ಯಪಾಲರಿಗೆ ಬಿಟ್ಟಿದ್ದು. ಆದರೆ ಸಿದ್ದರಾಮಯ್ಯನವರಿಗೆ ನಾವು ಮೈಸೂರಿಗೆ ತಲುಪುವಷ್ಟೊತ್ತಿಗೆ ನೈತಿಕತೆ ಜಾಗೃತರಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ರಾಜಕಾರಣದಲ್ಲಿ ನೈತಿಕತೆ ಇದೆಯಾ? ಅವ್ರ ವಾಚಿನ ಹಗರಣ ಬಂದಾಗ ಕಾಗೋಡು ತಿಮ್ಮಪ್ಪನವರಿಗೆ ಆ ವಾಚನ ತೆಗೆದುಕೊಂಡು ಹೋಗಿ ಕೊಟ್ಟಿದ್ರು. ನಾವು ಸದನದೊಳಗೆ ಬಂದು ನಾನು ಅವಾಗ ಶಾಸಕನಾಗಿದ್ದೆ. ಆ ವಾಚನ ಹೆಂಗೆ ಕೊಟ್ರಿ, ಹೆಂಗೆ ಗಿಫ್ಟ್ ತೊಗೊಂಡ್ರಿ? 70 ಲಕ್ಷದ ವಾಚನ್ನು ಒಬ್ಬ ಸಮಾಜವಾದಿ ನಾಯಕ ಕಟ್ಕೊಂಡಿದ್ರು. ಅದನ್ನು ತೊಗೊಂಡಾಗ ಈ ವಾಚೆ ಬೇಡ ನನಗೆ ಅಂತ ವಾಪಸ್ ಕೊಟ್ಟರು. ಬಹುಶಃ ಇವತ್ತು ನಾವು ಮೈಸೂರು ಶ್ರೀರಂಗಪಟ್ಟಣ ದಾಟೋ ಅಷ್ಟರೊಳಗೆ ನನಗೆ ಅಧಿಕಾರನೇ ಬೇಡ ಅಂತ ಹೇಳ್ಬಿಡ್ಬೋದು ಅವ್ರು ವಾಚ್ ಬಿಟ್ಟಂಗೆ. ಆ ರೀತಿಯಾದಂಥ ವಾತಾವರಣ 100ಕ್ಕೆ 100% ಬರ್ತದೆ.
ಬಟ್ ಅಂತಿಮವಾಗಿ ವಾಲ್ಮೀಕಿ ಹಗರಣ ಆಗ್ಬೋದು ಮತ್ತು ಎಲ್ಲ ಹೋರಾಟಗಳನ್ನ ಮಾಡ್ತಿದ್ದೀರಿ, ಬಟ್ ಇದೆಲ್ಲವೂ ಕೂಡ ಸರ್ಕಾರ ಪತನ ಆಗುವಂತಕ್ಕೆ ಬಂದು ನಿಲ್ಲುತ್ತಾ? ಏನು ಕತೆ? ಪತನ, ನಾವು ಸರ್ಕಾರದ ಪತನವನ್ನು ನಾವು ಕೇಳಲೇ ಇಲ್ಲ. ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಜನ ಇವತ್ತು ಭಾಳ ಎಚ್ಚರಿಕೆ ಕೇಳಬೇಕು. ಏನಂತಂದರೆ, ಸಿದ್ದರಾಮಯ್ಯ ಆ್ಯಂಡ್ ಕಂಪನಿ ಅಹಿಂದದ ಹೆಸರಿನಲ್ಲಿ ಭಾಳ ಸುದೀರ್ಘ ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದರು. ಅಹಿಂದದ ಹೆಸರಿನಲ್ಲಿ ಚುನಾವಣೆಯನ್ನು ಮಾಡಿದರು. ಅಹಿಂದದ ಹೆಸರಿನಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದರು. ಆದರೆ ಅವ್ರು ಅಹಿಂದ ಕೊಟ್ಟಿದ್ದೇನು? ಎಸ್ ಟಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ಆಯಿತು. ದಲಿತರ ಭೂಮಿಯನ್ನು ಮೈಸೂರಿನಲ್ಲಿ ತೆಗೆದುಕೊಂಡ್ರು. SCPTSP ಹಣವನ್ನು ವರ್ಗಾವಣೆ ಮಾಡಿದರು ಬೇರೆ ಗ್ಯಾರಂಟಿ ಯೋಜನೆಗಳಿಗೆ. ಅಂದರೆ ಅಹಿಂದದ ಹೆಸರಿಗೆ ಅಧಿಕಾರಕ್ಕೆ ಬಂದು ಅಹಿಂದಕ್ಕೆ ಇವತ್ತು ಮೋಸವನ್ನು. ಇನ್ನೊಂದು ವಿಷಯ ಅಂದರೆ, ST ಮೀಸಲು ಕ್ಷೇತ್ರಗಳು ಬಂದಾಗ JDS ನೇಮಿರಾಜ್ ನಾಯಕರು ಒಂದು ಕಡೆ ಗೆದ್ದಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರು ಗೆದ್ದಿರೋದು ಜನರಲ್ ಕ್ಷೇತ್ರದಲ್ಲಿ. ಬಹುತೇಕ ST ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅವರು ಗೆದ್ದಿದ್ದಾರೆ ಮಾತ್ರ. ಅದು ಈ ಬಾರಿಯ 2023 ಅವ್ರಿಗೆ ಅನ್ಯಾಯ ಅಂದ್ರೆ ಹೆಂಗೆ ಅಂತ. ಹೌದು, 100% ಅದನ್ನೇ ಹೇಳ್ತಾ ಇರೋದು. ಯಾರು ಅಹಿಂದದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದರು, ಇವತ್ತು ಅಹಿಂದಕ್ಕೆ ದ್ರೋಹವನ್ನು ಮಾಡಿದ್ದಾರೆ. ಈ ಬಾರಿ ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರ್ಬೋದು, ಆದರೆ ಒಬ್ಬ ಶಾಸಕ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ತಯಾರಿಲ್ಲ. ನಿಜವಾದಂಥ ಕಳಕಳಿ ಇದ್ದಿದ್ರೆ ಇಷ್ಟೊತ್ತಿಗೆ ಸಿಡಿದೇಳಬೇಕಾಗಿತ್ತು. ಅವ್ರಿಗೆ ಸಿಡಿದೇಳುವಂಥ ಮನೋಭಾವನೆ ಇಲ್ಲ. ನಮ್ಮ ಪರ್ಸೆಂಟ್ ಎಷ್ಟು ಅಂತ ಅವ್ರು ಕಾಯ್ತಾ ಇರ್ಬೋದು ಉಳಿದವರೆಲ್ಲರೂ ಕೂಡ. ಏನೋ ಬಳ್ಳಾರಿ ಪಾದಯಾತ್ರೆ ಏನಾರು ಇದೆಯಾ? ಇಲ್ಲ, ನಾವು ಆ ರೀತಿ ಅಂತ ಯೋಚನೆ ಮಾಡಿಲ್ಲ. ಆದರೆ ST ನಿಗಮದಕ್ಕೆ ಅನ್ಯಾಯ ಆಗಿರುವಂಥದ್ದು, ಆ ಸಮುದಾಯಕ್ಕೆ ಅನ್ಯಾಯ ಆಗಿರೋದನ್ನು ಖಂಡಿಸಿ ಬಳ್ಳಾರಿನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಎಸ್, ಯಾದಗಿರಿ ಕಲಬುರಗಿಯ ಭಾಗವಾಗಿತ್ತು. ಈಗ ಯಾದಗಿರಿ ಪ್ರತ್ಯೇಕ ಜಿಲ್ಲೆ. ಯಾದಗಿರಿಯ ಕಾಂಗ್ರೆಸ್ ಶಾಸಕರ ಮೇಲೆ ಗಂಭೀರವಾದಂಥ ಆರೋಪ. PSI ಸಾವಾಗಿದೆ. ಅವ್ರ ಪತ್ನಿ ನೇರವಾಗಿ ಆರೋಪ ಮಾಡಿದ್ದಾರೆ. ಶಾಸಕರ ಮೇಲೆ FIR ಕೂಡ ಆಗಿದೆ, ಅವ್ರ ಮಗ ಮತ್ತು ಆತ ಶಾಸಕರ ಮೇಲೆ. ನೀವು ಆ ಭಾಗದವ್ರೆ, ಕಲಬುರಗಿಯ ಶಾಸಕರು, ಏನು ಹೇಳ್ತೀರಿ ಸನ್ನಿವೇಶದ ಬಗ್ಗೆ? ಪರಶುರಾಮರು ಕೂಡ ಹೋದ ಅವಧಿಯಲ್ಲಿ ಕೂಡ ನಮ್ಮ ಸರ್ಕಾರ ಇದ್ದಾಗ ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ವರ್ಷ ಕೂಡ ಕಮಲಾಪುರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಜಾಬ್ ಮಾಡಿದಂಥ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಒಳ್ಳೆಯ ಅಧಿಕಾರಿಯಾಗಿ 1 ವರ್ಷ ಸೇವೆ ಸಲ್ಲಿಸಿದರು. ಈಗಲೂ ಕೂಡ ಯಾದಗಿರಿದಲ್ಲಿ ಕೂಡ ಅವರು ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಅಷ್ಟು ದುಡ್ಡಿನಲ್ಲಿ ಕೊಡೋಕ್ಕಾಗಲ್ಲ ಅಂತ ಕಾರಣದಲ್ಲಿ ಅಲ್ಲಿ ಲೋಕಲ್ನ ಶಾಸಕರಾದಂಥವ್ರು ಹೆಚ್ಚಿನ 30 ಲಕ್ಷ ಡಿಮ್ಯಾಂಡ್ ಮಾಡಿಸಲಿಲ್ಲ. ಅದರಲ್ಲಿ ಅವ್ರು ಟೆನ್ಷನಿಂದ ಹಾರ್ಟ್ ಆಗಿದೆ, ಸುಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಜನಗಳು ಮಾತಾಡ್ತಕ್ಕಂಥದ್ದು. ಇದು ಕೂಡ ಅನೇಕ ರೀತಿಯ ಒಂದೇ ಅಲ್ಲ ಹಗರಣ ಅಲ್ಲ, ಈ ರೀತಿ ಅನೇಕ ರೀತಿಯ ಹಗರಣಗಳು ನಡೀತಕ್ಕಂಥದ್ದು ಕೂಡ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಅಭಿವೃದ್ಧಿ ಮಾತ್ರ 0 ಆಗಿದೆ. ಅಭಿವೃದ್ಧಿ ಮಾತ್ರ ಏನೂ ಇಲ್ಲ. ಅದ್ರ ಬಗ್ಗೆ ಕೂಡ ಯಾವುದು ಕೂಡ ಅಭಿವೃದ್ಧಿಯಲ್ಲಿ ಕೂಡ ಯಾವುದೂ ₹1 ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ. ಇವತ್ತಿನ ಕೂಡ ಶಾಸಕರ ಅನುದಾನ ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಬಟ್ ನಮ್ದೆಲ್ಲ ಕ್ಲೀನ್ ಸರ್ಕಾರ ಅಂತ ಹೇಳ್ತಾರೆ ಪ್ರಿಯಾಂಕರ್ಗೆ, ಏನೂ ಇಲ್ಲ ಅಂತ. ಬಟ್ ಶರಣಗೌಡ ಕಂದಕೂರ್, ನಿಮ್ಮ ಮೈತ್ರಿ ಪಕ್ಷದ ಶಾಸಕರು, ಗುರುಮಿಟ್ಕಲ್ ಶಾಸಕರು, JDS ಶಾಸಕರು ಹೇಳ್ತಾರೆ, ಇಂತಿಂಥ ಪೋಸ್ಟ್ಗೆ ಇಷ್ಟಿಷ್ಟು ಅಂತ ಪೊಲೀಸ್ ಕಲ್ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಭಾಗದಲ್ಲಿ, ಹಿಂಗಾಗಿದೆ ಅಂತ ಅವ್ರು ನೇರವಾಗಿ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ. ಈಗಾಗಲೇ ಈಗ ಅವರು ಧರ್ಮಪತ್ನಿಯವರಾದಂಥವ್ರು ಕೂಡ ಈಗಾಗಲೇ ಯಾರು ಎಷ್ಟು ದುಡ್ಡು ಕೇಳಿದಾರ ಅಂತ ಕೂಡ ಅವರ ಕಡೆ ಈಗಾಗಲೇ ಕೂಡ ಮಾತಾಡಿದ್ದು ಎಲ್ಲರೂ ಕೇಳಿದ್ದೀರಿ. 30 ಲಕ್ಷ ಬೇಡಿಕೆ ಇಟ್ಟಿದ್ರು ಅಂತ ಕೂಡ ಅವ್ರು ಮಾತಾಡಿದ್ದು ಕೇಳಿದ್ದೀವಿ. ಆ ರೀತಿ ನಡೀತಕ್ಕಂಥದ್ದು ಕೂಡ ಅದು ಒಂದೇ ಜಿಲ್ಲೆದಲ್ಲೆಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಗರಣಗಳು ಮತ್ತು ಉಸಿಲಿದಂಥ ಹಗಲದು ದರೋಡೆಕೋರ ಅಂತಕ್ಕಂಥ ಕೂಡ ನಾವು ಹೇಳಬೇಕಾಗಿದ್ದೀವಿ. ಬಟ್ ನಂಗೆ ನೇರವಾಗಿ ಕಾಡುವಂಥ ಪ್ರಶ್ನೆ ಸುನಿಲ್ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ದೇಶದ ದಲಿತ ದೊಡ್ಡ ನಾಯಕರು ಪ್ರಸ್ತುತವಾಗಿ. ಅಲ್ಲಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ PSI ಲಂಚದ ಲೆಕ್ಕಾಚಾರ. ಸೊ ಏನು ಹೇಳ್ತೀರಿ ಈ ಬಗ್ಗೆ? ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿಯ ತನಕ ಮುಸಲ್ಮಾನರನ್ನ ಮತ್ತು ಪರಿಶಿಷ್ಟ ಜಾತಿ ಪಂಗಡದವ್ರನ್ನ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸ್ಕೊಂಡಿದ್ದು. ಅವ್ರು ಯಾವತ್ತೂ ಕೂಡ ನ್ಯಾಯವನ್ನು ಇಲ್ಲಿಯ ತನಕ ಕೊಡಲೇ ಇಲ್ಲ. ಒಬ್ಬ ಪರಿಶಿಷ್ಟ ಜಾತಿ ಪಂಗಡದ ಚಂದ್ರಶೇಖರ್ ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಈಗ ಯಾದಗಿರಿನಲ್ಲಿ ಒಬ್ಬ PSI ಕೂಡ ಅದೇ ಸಮುದಾಯಕ್ಕೆ ಸೇರಿದ್ದು. ಅಂದರೆ ಈ ರೀತಿ ನಿರಂತರವಾಗಿ ಈ ಸಮುದಾಯದ ಮೇಲೆ ಅನ್ಯಾಯ ಆಗ್ತಾ ಇದ್ರು ಕೂಡ ಒಬ್ಬ ನಾಯಕ ತುಟಿಗೆ ಬಿಚ್ಚಿಕ್ಕಂತ ಇಲ್ಲ. ಅಂದರೆ ಇವರಿಗೆ ವೋಟ್ ಬ್ಯಾಂಕ್ ಮಾತ್ರ ಬೇಕೇ ವಿನ ಅವರ ಹಿತವನ್ನು ಯಾವತ್ತೂ ಕೂಡ ಕಾಂಗ್ರೆಸ್ ಕಾಪಾಡಲೇ ಇಲ್ಲ. ಆ ಕಾರಣಕ್ಕೆ ನೈಜ ಕಳಕಳಿಯನ್ನು ಇಟ್ಟುಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇರೋದು. ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ರಾಹುಲ್ ಗಾಂಧಿ ಸಂವಿಧಾನ ಇಟ್ಕೊಂಡಿದ್ರು. ಇವತ್ತು ದಲಿತರಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ, ಒಂದು ಶಬ್ದ ಆದರೂ ರಾಹುಲ್ ಗಾಂಧಿ ಮಾತಾಡಿದಾರ? ಅಂದರೆ ಮಾತಾಡ್ಲಿಕ್ಕೆ ನೈತಿಕತೆಯೇ ಉಳಿದಿಲ್ಲ ಅಂತ ಇವತ್ತು. ಬಟ್ ಅದು ಹೋಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರದ್ದೇ ಜಿಲ್ಲೆ, ಮಹಾದೇವಪ್ಪನವರು ಕರ್ನಾಟಕದ ಸರ್ಕಾರದಲ್ಲಿರ್ತಕ್ಕಂಥದ್ದು ದಲಿತ ಕೋಟಾದ ಮಂತ್ರಿ ಆಗಿದ್ದಾರೆ, ಮುನಿಯಪ್ಪನವರಿದ್ದಾರೆ, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಯಾಕೆ ಯಾರು ಮಾತಾಡ್ತಿಲ್ಲ ಅಂತ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಉಳಿದ ಅವರ ಬಂಧುಗಳಿಗೆ ಒಳ್ಳೇದಾಗಬೇಕು ಅಂತ ಯಾವತ್ತೂ ಎಣಿಸ್ಲಿಲ್ಲ. ಅವರ ಒಡ ಹುಟ್ಟಿದ ಮಗನಿಗೆ ಮಾತ್ರ ಒಳ್ಳೇದಾಗಲಿ ಅಂತ ಅವ್ರು ಬಯಸ್ತಾ ಇರ್ಬೋದೇನೋ ಅಷ್ಟೇ. ಬಟ್ ಓಕೆ, ಅವರೆಲ್ಲ ಅಧಿಕಾರದಲ್ಲಿದ್ದಾರೆ, ಆ ಕಾರಣಕ್ಕೆ ವಿರೋಧ ಮಾಡ್ತಿಲ್ಲ, ಸಹಿಸ್ಕೊಂಡು ಹೋಗ್ತಿದ್ದಾರೆ. ವಾಟ್ ನೆಕ್ಸ್ಟ್? ನೀವೇನು ಮಾಡ್ತೀರಿ? ನಮ್ಮ ವಿರೋಧ ಪಕ್ಷದ ನಾಯಕರು ಇವತ್ತು ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಧಿಕೃತವಾಗಿ. ಅಶೋಕ್ ಅವರು ಅಲ್ಲಿಗೆ ಹೋಗಿದ್ದಾರೆ, ಇವತ್ತು ಭೇಟಿ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಪಾದಯಾತ್ರೆ ಇದ್ದಿದ್ದ ಕಾರಣಕ್ಕೆ ಅಲ್ಲಿ ಆ ಕಡೆ ಹೆಚ್ಚು ಗಮನ ಕೊಡಲಿಕ್ಕಾಗಿಲ್ಲ. ಆದರೆ ಯಾದಗಿರಿ ಮತ್ತು ಆ ಭಾಗದ ಎಲ್ಲ ನಮ್ಮ ಪ್ರಮುಖರು ಇವತ್ತು ಭೇಟಿ ಕೊಟ್ಟಿದ್ದಾರೆ.
ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ದಾಖಲಾಗಿದೆ ಅಂತ ನಾನು ಪತ್ರಿಕೆಗಳ ಮುಖಾಂತರ ನೋಡಿದ್ದೇನೆ. ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನೋಡೋಣ. ವರ್ಗಾವಣೆ ದಂಧೆ ಅನ್ನುವಂಥದ್ದು ಈ ಸರ್ಕಾರದಲ್ಲಿ ಒಂದು ಆಡಳಿತ ಭಾಷೆ ಇದು. ವರ್ಗಾವಣೆ ದಂಧೆ ಎನ್ನುವಂಥದ್ದೇ ಒಂದು ಆಡಳಿತ ಭಾಷೆ ಆಗಿಬಿಟ್ಟಿದೆ. ಯಾಕೆಂದರೆ ಎಲ್ಲ ವರ್ಗಾವಣೆಗಳಿಗೆ ಇಂತಿಷ್ಟು ರೇಟು ಅಂತ ಫಿಕ್ಸ್ ಮಾಡಿ ವರ್ಗಾವಣೆಗಳನ್ನು ಎಗ್ಗಿಲ್ಲದಂತೆ ಮಾಡ್ತಾ ಇದ್ದಾರೆ. ಯಾವುದಕ್ಕೊಂದು ನಿಯಮಾವಳಿಗಳಿಲ್ಲದಂತೆ ಮಾಡ್ತಾ ಇದ್ದಾರೆ. ಇನ್ನೆಷ್ಟು ಹಗರಣಗಳು ಹೊರಗೆ ಬರ್ತದೆ ನೋಡೋಣ. ಈ ಸರ್ಕಾರ ಹಗರಣಗಳ ಕಾರಣಕ್ಕೋಸ್ಕರನೇ ಕುಸಿದು ಬೀಳುತ್ತೆ ಅಂತ ನನಗನ್ಸುತ್ತೆ. ನೀವೇನು ಮಾಡೋ ಅವಶ್ಯಕತೆ ನಮಗೇನು ಮಾಡೋ ಅವಶ್ಯಕತೆ? ಎಸ್, ಒಟ್ಟಾರೆ ಬಿಜೆಪಿ ಮತ್ತು JDS ನಾಯಕರು ಬಹಳ ಜೋಶಾಗಿ ಮೈಸೂರಿಗೆ ಪಾದಯಾತ್ರೆ ಹೊರಟಿದ್ದಾರೆ. ಸುನೀಲ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಮ್ಮಲ್ಲೇನಾರು ಉಳುಕಿದ್ದಿದ್ರೆ ಬೊಮ್ಮಾಯಿಯವರು ಅವತ್ತೇ ಹೇಳಿದರು ದೂರು ಕೊಡಲಿ, ತನಿಖೆ ಆಗುತ್ತೆ, ತನಿಖೆ ಮಾಡ್ತೀವಿ ಅಂತ. ಬಟ್ 14 ತಿಂಗಳಾಯಿತು, 1 ವರ್ಷ 2 ತಿಂಗಳಾಯಿತು. ನಮ್ಮ ಸರ್ಕಾರದ ಅವಧಿಯಲ್ಲಿ ಆದಂಥದ್ದು ಏನು ಕೂಡ ಹಗರಣದ ಬಗ್ಗೆ ಹೊರಬಂದಿಲ್ಲ. ಬಟ್ ನಾವು ಕರೆಕ್ಟಾಗಿದ್ವಿ. ಬಟ್ ಕಾಂಗ್ರೆಸ್ ಬಹುತೇಕ ಹಗರಣದಲ್ಲೇ ಕುಸಿದು ಬೀಳುತ್ತೆ ಅನ್ನೋದು ಸುನೀಲ್ ಕುಮಾರ್ ಅವರ ವಿಶ್ವಾಸ. ಹಗರಣದಿಂದ ಬಿದ್ದೋಗುತ್ತೆ ಅಂತ. ಬಟ್ ಮತ್ತಿಮಾಡೋರು ಹೇಳ್ತಾರೆ, ಏನು ಯಾದಗಿರಿ ಇನ್ಸಿಡೆಂಟ್ ಏನಿದೆ ಇದು ನಿರಂತರ ಆಗಿಬಿಟ್ಟಿದೆ. ಯಾರು ಪರಶುರಾಮ್ ಅವರು ಇವ್ರ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ಈ ಭ್ರಷ್ಟಾಚಾರದ ಕಾರಣಕ್ಕಾಗಿ ಪರಶುರಾಮ್ ಅವರ ಅಂತ್ಯ ಆಗಿದೆ. ಅಧಿಕಾರಿ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಸೊ ಇದು ರೀತಿಯ ಭ್ರಷ್ಟ ಸರ್ಕಾರ ಅನ್ನೋದು ಇವರ ವ್ಯಾಖ್ಯಾನ. ತಾವೇನು ಹೇಳ್ತೀರಿ? ಸುನೀಲ್ ಕುಮಾರ್ ಅವರ ಹೇಳಿಕೆ, ಪರಶುರಾಮ್ ಮತ್ತಿಮಾಡೋರ ಹೇಳಿಕೆ, ಈ ಹೇಳಿಕೆಗಳ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.